ಅಮ್ಮೋರೆ, ಬಾಳು ಬಂದ. ನನಗೆಲ್ಲ ಕಾಣಿಸ್ತಿದೆ. ಏನೋ ಬಾಳು, ಯಾರೋ ಆ ಮನುಷ್ಯ, ಮತ್ತ ಅವನ್ ಯಾಕೆ ನಮ್ ಬಾಗ್ಲಿಗೆ ಬಂದಿದ್ದ? ಅಯ್ಯೋ ಬಾಳು, 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 ಎಲ್ಲಿದ್ಯಾ ನೀನು? ಎಲ್ಲಿ ಹೋಗಿರ್ಬೋದು ಇವನು? ಈಗೇನ್ ಮಾಡೋದು? ಬಾಳು, ಬಾಳು, ಅಯ್ಯೋ ಬಾಳು, ಅಣ್ಣ ನೀವ್ ಬಾಳುನೆಲ್ಲಾದ್ರೂ ನೋಡಿದ್ರಾ? ಬಾಳು, ಅಯ್ಯೋ ಬಾಳು, ಬಾಳು, ಅಣ್ಣ ಎಲ್ಲಾದ್ರೂ ನೋಡಿದ್ರ? ಇಲ್ಲ. ಬಾಳು, ಅಯ್ಯೋ ಬಾಳು, ಬಾಳುನೆಲ್ಲಾದ್ರೂ ನೋಡಿದ್ರ? ಎಲ್ಲಿ ಅಂತ ಹುಡ್ಕೋದ್ಯವನನ್ನ? ಬಾಳು, ಬಾಳು, ಅಮ್ಮೋರೆ, ಎಲ್ಲೆಲ್ಲೂ ಬಾಳು ಕಾಣ್ತಾ ಇಲ್ಲ. ಏನು? ಅಯ್ಯೋ, ಮತ್ತೆ ಅವನು ಎಲ್ಲಿ ಹೋಗಿದ್ದಾನೆ? ಅವನು ನಿನ್ಗೇನಾದ್ರೂ ಹೇಳಿದ್ನಾ? ಇಲ್ಲ. ಅವ್ನು ನನ್ ಹೆದ್ರಿ ಇಲ್ಲಿಂದ ಹೊರಟೋದ. ಹೇಳಿದ್ರಿ ನೀವು? ಏನಪ್ಪ ನೀನು ಮುಂದೆ ನಿಂತ್ಕೋಬೇಡ. ಮನೆಯಲ್ಲಿ ಬರೀ ಹೆಣ್ಮಕ್ಳಿದೀವಿ. ಇಲ್ಲಿಂದ ಹೋಗು. ಚಂದುನು ಮನೇಲಿಲ್ಲ. ಅವನ್ ಬಂದ್ಮೇಲೆ ಅವನನ್ನ ಭೇಟಿ ಮಾಡೋ. ಈಗೇನ್ ನಾನು ಹೋಗ್ತೀನಿ, ಆದ್ರೆ ನಾನು ಹೇಳಿರೋ ಕೆಲ್ಸ ಆಗಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗತ್ತೆ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ಅಮ್ಮ ಅವ್ರೆ, ಈ ತರ ಮಾತಾಡಿದ್ರೆ ಹೇಗಾಗುತ್ತೆ? ಇಲ್ಲಿ ನಮ್ಮನ್ನ ಎಲ್ರು ಗುರುತಿಸ್ತಾರೆ. ನಿಮ್ ಜೊತೆ ನಮ್ದು ಯಾವ್ದೇ ವ್ಯವಹಾರ ಇಲ್ಲ. ಹಾ, ಬಾಳುನ ನಮ್ಗೆ ಒಪ್ಸಿ, ಆಮೇಲೆ ನಾವು ನೋಡ್ಕೋತೀವಿ. ನಿಮ್ದು ನೀವು ನೋಡ್ಕೊಳ್ಳಿ. ಹಾ, ಇಲ್ಲಿ ನೋಡಿ, ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವ್ ಇಲ್ಲಿಂದ ಹೊರಡಿ. ಶೆಡ್ಜಿ ಬಂದ್ಮೇಲೆ ಬನ್ನಿ. ಸರಿ, ನಾನ್ ಮುಂದೆ ಹೋಗ್ತೇನೆ. ನಡಿ ಹೋಗೋಣ. ಮಾಮ, ಒಂದ್ ವಿಷಯ ಹೇಳ. ಹೇಳಪ್ಪ, ಅದೇನ್ ನಿನ್ ಮನಸ್ಸಿನಲ್ಲಿದೆ ಅದನ್ನ ಹೇಳೇ ಬಿಡು. ಮಾಮ, ಅದೇನು ಅಂದ್ರೆ ನಾನ್ ಬಂದು 4-5 ದಿನ ಆಗೋಯ್ತು. ಸರಿ, ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಮನೆಗ್ ಹೋಗ್ ಬರ್ಲಾ? ಅದೇನ್ ಮನೆ ಮನೆ ಅಂತ ಹೇಳ್ತಾ ಇರ್ತೀಯ, ಆಮೇಲೆ ಹೋಗ್ಬೋದಲ್ವಾ? ಸ್ವಲ್ಪ ಸುಮ್ನೆ ಇರು. ಅದೇನು ಅಂದ್ರೆ ಮನೇಲಿ ನನ್ಗೋಸ್ಕರ ಕಾಯ್ತಿರ್ತಾರೆ. ವೆಂಕಪ್ಪ, ನಿನ್ಗೊಂದ್ಸಲಿ ಹೇಳಿದ್ದೀನಲ್ವ ನಾನು. ಹ, ಸಂದೇಶ ಕಳಿಸಿದೆ ಮನೆಗೆ. ಎಂತ ಮನುಷ್ಯರಪ್ಪ ನೀವು. ಇಟ್ಟು ಹತ್ತಿರ ಈ ಮಾಮ ನಿಮ್ ಕಡೆ ಬಂದಿದ್ದಾರೆ ಅಂತಂದ್ರೆ ಈ ಮಾಮನ ಸಲುವಾಗಿ ನಿಮ್ ಹತ್ರ ಸಮಯ ಇಲ್ಲ ಅಲ್ವಾ? ಈಗ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬೇಡ. ಹಾ, ನಾನು ಹೇಳ್ದಾಗ ನೀನು ಹೋಗು. ಹಾ, ಆಯ್ತು ಮಾಮ. ಮತ್ತ್ಯಾಕೆ ಸುಮ್ನೆ ಕೂತ್ಕೊಂಡಿದ್ಯಾ? ಹೋಗು, ಪೂಜೆಗೆ ತಯಾರಿ ಮಾಡು. ಆಯ್ತು ಆಯ್ತು ಮಾಮ. ಮನೆಗೆ ಹೋಗ್ತಾನಂತೆ. ಚಂದು. ಹಾ ಮಾಮ. ಇನ್ನು ದೊಂಡಿ ಬಾಯ್ ಯಾಕೆ ಬಂದಿಲ್ಲ? ಮಾಮ, ಅಲ್ಲೋಡಿ, ಬರ್ತಾ ಇದ್ದಾನ ಅವನೇ. ಮಾಮ. ಏನ್ ದೊಡ್ಡಿ ಬಾ, ಬರಕ್ ತುಂಬಾ ಸಮಯ ತಗೊಂಬಿಟ್ಟೆ. ಮಾಮ, ಸ್ವಲ್ಪ ದೂರ ಹೋಗ್ಬೇಕಾಯ್ತು, ಅದಕ್ಕೆ ತಡ ಆಯ್ತು. ಸ್ನಾನ ಗೀನ ಎಲ್ಲ ಆಯ್ತಲ್ವಾ? ಆಯ್ತು ಮಾಮ. ನಡಿ, ಮತ್ತೆ ಪೂಜೆ ಮಾಡಕ್ ನಡಿ. ನಡಿ. ಹಾ, ಆಯ್ತು ಮಾಮ.
ಕೂತ್ಕೊಳ್ಳಪ್ಪ. ಮತ್ತೆ ಇದನ್ನ ತೆಗೆದುಕೊಂಡು ಹೋಗಿ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡು. ಹಾ, ನಿನಗೆ ಯಾವುದಕ್ಕೂ ಕಡಿಮೆ ಆಗೋದಿಲ್ಲ. ಹಾ, ದತ್ತು, ಆ ಮಾಮ, ಅಡಿಗೆ ಎಲ್ಲಿವರೆಗೂ ಬಂತಪ್ಪ? ಆಗ್ತಿದೆ ಮಾಮ, ಇನ್ನೇನ್ ಮುಗ್ದೋಗುತ್ತೆ. ಮತ್ತೆ ಬಡ್ಸಕ್ ಶುರು ಮಾಡಿ. ಇವತ್ತು ದೋಂಡಿ ಬಗ್ಗೆ ಒಳ್ಳೆ ಊಟ ಬಡಿಸೋಣ. ದೋಂಡಿ ಬಾ, ಬಾರಪ್ಪ, ನೀನೇ ಮುಂದೆ ಬಾ. ಬೇಡ ಮಾಮ, ನೀವು ಊಟ ಮಾಡಿ ಮಾಮ. ಅರೆ ಬಾ ಅಂತಿದ್ದೀನಲ್ಲಪ್ಪ, ಕೂತ್ಕೋ ಕೂತ್ಕೋ ಬಾ. ಅರೆ ಮತ್ತೆ ಮಾಮ ಹೇಳ್ತಾರೆ ಅಂದ್ಮೇಲೆ ಕೇಳ್ಬೇಕಪ್ಪ. ಅರೆ ಕೂತ್ಕೊಳ್ಳಪ್ಪ. ಏನಪ್ಪ, ಯಾಕೆ ಅಳ್ತಾ ಇದೀಯ ನೀನು? ಮಾಮ ನೀವಾಗೆ ಕೈ ತುತ್ತಿಟ್ರಲ್ಲ, ಅದಕ್ಕೆ ಕಣ್ಣೀರ್ ಬರ್ತಾ ಇದೆ. ದೋಂಡಿಬ ನಿಂದ ಅದೃಷ್ಟನೇ ಕಣೋ. ಅಳ್ಬೇಡ ಕಣಪ್ಪ ದೋಂಡಿಪ, ಕಣ್ಣೀರ್ ಒರ್ಸ್ಕೊ ನಿನ್ ಮೊದ್ಲು. ಮಾಮ, ನಾನಿನ್ ಮೃಷ್ಟಾನ್ನ ಊಟ ಮಾಡ್ತಾ ಇದ್ದೇನೆ, ಆದ್ರೆ ನನ್ನ ಮನೆಯವರೆಲ್ಲ ಉಪವಾಸ ಇದ್ದಾರೆ. ನನ್ಗೆಲ್ಲ ಗೊತ್ತಿದ್ಯಪ್ಪ, ಬಡತನ ತುಂಬಾ ಕೆಟ್ಟದ್ದು. ಆದ್ರೆ ಈ ಬಡತನದಲ್ಲೂ ಸಹ ನಿನ್ನ ಕೈಯಿಂದ ಯಾವುದೇ ಕೆಟ್ಟ ಕೆಲಸಗಳಾಗಿಲ್ಲ. ಅದೇ ಒಳ್ಳೆ ವಿಷಯ. ನೋಡು, ಆ ಭಗವಂತನ ಕೃಪೆ ನಿನ್ನ ಮೇಲಿದೆ. ಹಾಗಾಗಿ ನೀನೀಗ ಮೃಷ್ಟಾನ್ನದ ಊಟ ಮಾಡ್ತಾ ಇದ್ದೀಯ ಅನ್ಕೋ. ಏನು ಯೋಚನೆ ಮಾಡಬೇಡ. ಮತ್ತೆ ನೀನು ಮನೆಯವರು ಅಂತ ಹೇಳ್ತೀಯಲ್ಲ, ಅವರ ಮೇಲೂ ನನ್ನ ಗಮನ ಇದೆ. ಎಲ್ಲ ಸರಿ ಹೋಗುತ್ತೆ. ಅಳಬೇಡ. ತಿನ್ನು. ಜಗತ್ತು ಹೀಗೆ ನಡೆದಿದೆ. ಮನುಷ್ಯನ ಜೀವನದಲ್ಲಿ ಇಂತಹ ಸಂಕಟಗಳು ಮುಗಿಯೋದಿಲ್ಲ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಗುರುಗಳು, ಸದ್ಗುರುಗಳು ಅಥವಾ ಪರಮೇಶ್ವರ ಇವರ ಆಧಾರವಿಲ್ಲದೆ ಜೀವನ ಮಾಡಲು ಆಗೋದೇ ಇಲ್ಲ. ಆ ಬಾಳುಯಿಂದಾಗಿ ನಮ್ಮನೆ ಮುಂದೆ ಯಾರ್ಯಾರೋ ಬರೋ ಹಾಗಾಯ್ತು ನೋಡ್ದ್ಯಾ? ಅವನಿಲ್ಲಿಲ್ದಾಗ ಅವನ್ ಯಾರೋ ಬಂದಿದ್ನಲ್ಲ ಆ ಮನುಷ್ಯ, ಅವನೇನ್ ಬರ್ತಿರ್ಲಿಲ್ಲ ನೋಡೋ. ನಮ್ ತಲೆ ಬಿಸಿ ಮಾಡ್ಬಿಟ್ಬಿಟ್ಟಿದ ನೋಡ ಆ ಬಾಳು. ಅಮ್ಮ, ಇದ್ರಲ್ಲಿ ಬಾಳುದೇನ್ ತಪ್ಪಿದೆ? ಆ ಮನುಷ್ಯ ಇವ್ರನ್ನ ಮೊದ್ಲೇ ಭೇಟಿ ಮಾಡಿದ್ದ, ಮತ್ತೆ ಮನೆಯಿಂದ ಬಾಳುನ ಹೊರಗಡೆ ಹಾಕಿ ಅಂತ ಹೇಳಿದ್ದ, ಮತ್ತೆ ಇವ್ರಿಗೂ ಕೂಡ ಬೇಡವಾದನ್ನೆಲ್ಲ ಮಾತಾಡಿದ್ದ. ಅದಕ್ಕೆ ನಾನು ಆಗ್ಲೇ ನಿನಗೆ ಹೇಳಿದ್ದು, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಅದನ್ ಯಾಕೆ ನೀನ್ ನನಗೆ ಮೊದ್ಲೇ ಹೇಳಲಿಲ್ಲ? ಅದು ಹಾಗಲ್ಲ ಅಮ್ಮ. ಅಮ್ಮ, ಮತ್ತೆ ನೀವು ಹೇಳ್ತಿದ್ರಿ ಈ ಎಲ್ಲ ಗೋಜಲ್ಲಿ ನೀವು ತಲೆ ಹಾಕ್ಬಿಡಿ ಅಂತ. ಬಾಳುನ ಈಗಿಂದೀಗ್ಲೇ ಹೊರಗಡೆ ಹಾಕಿ ಅಂತ ಹೇಳ್ತಾ ಇದ್ರಿ. ಮತ್ ಅದ್ರಲ್ಲಿ ತಪ್ಪೇನಿದೆ? ಅಯ್ಯೋ ಅಮ್ಮ, ಇದ್ರಲ್ಲಿ ಬಾಳುದೇನ್ ತಪ್ಪಿದೆ ಅಂತ ಹೇಳಿ. ಸುಮ್ನೆ ನೀನು ಅವನ್ ಪರವಾಗಿ ಮಾತಾಡ್ತಾ ಇರ್ಬೇಡ. ನೀವೆಲ್ಲರೂ ಅವನನ್ನ ತಲೆ ಮೇಲೆ ಕೂಡ್ಸ್ಕೊಂಡಿದ್ದೀರಾ, ಅದಕ್ಕೆ ಅವನು ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅಮ್ಮೋರೆ, ಬಾಳು ಬಂದ. ನನಗೆಲ್ಲ ಕಾಣಿಸ್ತಿದೆ. ಏನೋ ಬಾಳು, ಯಾರೋ ಆ ಮನುಷ್ಯ, ಮತ್ ಅವನ್ ಯಾಕೆ ನಮ್ ಬಾಗ್ಲಿಗೆ ಬಂದಿದ್ದ? ಅವನಾ? ಅದು ನನ್ಗೆ ಗೊತ್ತಾಯ್ತು, ಯಾರೋ ಬಂದಿದ್ದಾರೆ ಅಂತ. ಅವನು ಯಾವ್ದೋ ಮಾಂತ್ರಿಕ ಇರ್ಬೋದು. ಆದ್ರೆ ಅವ್ನ್ ನಿನ್ನ ನನ್ಗೇನ್ ಗೊತ್ತು?
ನೀನ್ ಸುಳ್ಳು ಹೇಳ್ಬೇಡ. ಅಮ್ಮವ್ರೆ ಇದ್ರಲ್ಲೇನು ಸುಳ್ಳಿದೆ? ನಿಜ ಹೇಳಿದ್ರು ಹಾಗೇನೆ, ಮತ್ತೆ ಏನು ಮಾತಾಡಿಲ್ಲ ಅಂದ್ರೂ ಹಾಗೇನೆ. ನೋಡ್ದ್ಯಾ ಅವನ್ ಹೇಗ್ ತಿರುಗಿ ಉತ್ತರ ಕೊಡ್ತಾನೆ ಅಂತ? ಬಾಳು, ಆ ಮನುಷ್ಯ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದ, ಮತ್ತೆ ಅವನಿನ್ನ ಹುಡುಕ್ತಾ ಇದ್ದ. ನೀ ನನ್ಗೆ ಹೇಳು, ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ಹಸುಗಳಿಗೆ ಮೇವು ತರಕ್ ಹೋಗಿದ್ದೆ. ಆದ್ರೆ ಅವನ್ಗೆ ನಿನ್ ಹತ್ರ ಏನ್ ಕೆಲ್ಸ ಇತ್ತು? ಅದು ಭೇಟಿ ಆದ್ಮೇಲೆ ಗೊತ್ತಾಗುತ್ತೆ. ಏ ಬಾಳು, ನಿನ್ಗ ಅದೇನ್ ಮಾಡೋದಿದ್ಯೋ ಅದನ್ನೆಲ್ಲ ಮಾಡು. ನಿನಗೇನೇನ್ ಕೆಲ್ಸ ಹೇಳಿದ್ಯೋ ಅದನ್ನೆಲ್ಲ ಸರಿಯಾಗಿ ಮಾಡಿ ಮುಗ್ಸೋ. ಅಮ್ಮವ್ರೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಅವನಿನ್ನ ಯಾವ ಮನೆ ಕಡೆ ಬರೋದಿಲ್ಲ. ಬಾಳು, ಇಲ್ಲಿ ಕೇಳಪ್ಪ, ನೀನ್ ಅವನ ಜೊತೆ ಯಾವ ತರದ್ದು ಜಗಳ ಆಡ್ಬೇಡ. ನನಗೇನ್ ಅನಿಸ್ತಿದೆ ಅಂದ್ರೆ ನಿಮ್ ಮನೆಯವ್ರಿಗೆ ಈ ವಿಷಯನ ತಿಳಿಸ್ಬೇಕು ಅಂತ. ಅಯ್ಯೋ ಬೇಡ ಬೇಡ ಅಮ್ಮವ್ರೆ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಅಪ್ಪ ನನ್ಗೆ ಬೈತಾರೆ. ಸರಿಯಾಗಿದೆ ನೋಡು, ನಿಮ್ ಮನೆಯವರು ನಿನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ. ಏನಾದ್ರೂ ಕಾರಣ ಇರ್ಬೇಕು, ಅದಕ್ಕೆ ಆ ಮನುಷ್ಯ ನಮ್ಮನೆ ಬಾಗ್ಲಿಗೆ ಬಂದಿದ್ದು. ಸುಮ್ನೆ ಯಾರಾದ್ರೂ ನಿನ್ನ ಹೆಸರು ಹೇಳ್ಕೊಂಡು ಬರ್ತಾರ ಇಲ್ಲಿಗೆ? ಇಲ್ಲಿ ನೋಡು, ಆ ಮನುಷ್ಯ ಏನಾದ್ರೂ ಇಲ್ಲಿ ವಾಪಸ್ ಬಂದ್ರೆ ಆಮೇಲೆ ನೋಡ್ತಿರೋ. ಚಂದು ವಾಪಸ್ ಬಂದ್ಮೇಲೆ ಅವನಿಗೆ ಇದನ್ನೆಲ್ಲ ಸರಿಯಾಗಿ ಹೇಳ್ತೀನಿ ನಾನು. ಅಮ್ಮವ್ರೆ, ಅದೆಲ್ಲ ಹೋಗ್ಲಿ ಬಿಡಿ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಅವನಿನ್ ಯಾವತ್ತೂ ಈ ಮನೆ ಕಡೆ ಬರಲ್ಲ. ನೀವು ಯಾವುದೂ ಏನು ಯೋಚನೆ ಮಾಡಬೇಡಿ. ನಾನು ಅವನ ವಿಷಯ ಏನು ಅಂತ ನೋಡ್ಕೋತೀನಿ. ನೀನ್ ಇಷ್ಟಿದ್ಯಾ, ಮತ್ತ ಅವನ್ ಹಾಗಿದ್ದಾನೆ, ಮತ್ತೆ ನಿನ್ನ ನೋಡ್ ಅವ್ನ್ ಹೆದರ್ಕೊಂಡ್ ಬಿಡ್ತಾನ. ಇವನೇನೋ ನೋಡ್ಕೊಳ್ತಾನಂತೆ. ಸುಮ್ನೆ ಬಾಯಿಗ್ ಬಂದಿದ್ದೆಲ್ಲ ಮಾತಾಡ್ತಾನೆ ಇರ್ತಾನೆ. ಅಮ್ಮವ್ರೆ, ನಾನಿನ್ ಬರ್ತೀನಿ. ಅಯ್ಯೋ, ಅಮ್ಮವ್ರೆ, ಈಗೇನ್ ಮಾಡ್ತೀರಾ ನೀವು? ದೇವ್ರ ಮೇಲೆನೆ ಭಾರ ಹಾಕ್ತೀನಿ. ಏನ್ ಮಾಡಕ್ಕಾಗುತ್ತೆ? ಅಮ್ಮವ್ರೆ, ನಾನು ಹೋಗಿ ಬರ್ತೀನಿ. ಗೋದಾ, ಆದಷ್ಟು ಬೇಗ ಬಾ, ಮನೆಯಲ್ಲಿ ತುಂಬಾ ಕೆಲಸ ಇದೆ. ಆಯ್ತು. ಅಯ್ಯೋ, ಬಂದ್ರಾ ನೀವು? ಹಾ, ನೀರ್ ತಗೊಂಡ್ ಬರ್ತೀನಿ. ಏನ್ರಿ, ಎಲ್ಲ ಕೆಲ್ಸ ಆಯ್ತಾ? ಆಯ್ತು. ಏನಪ್ಪ ಚಂದು, ಎಲ್ಲಿಗೆ ಹೋಗಿದ್ದೆ? ಮನೆ ಕಡೆಗೆ ಬೇಗ ಬರ್ಬೇಕಲ್ವಾ? ಈಗೇನಾಯ್ತಮ್ಮ? ಇವತ್ತು ಮನೆಯಲ್ಲಿ ಏನೇನಾಯ್ತು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ವಾಡೇಲೇನಾಯ್ತು? ಇವತ್ ನಮ್ಮ ಮನೆಗೆ ಒಬ್ಬ ಬಾಬಾ ಬಂದಿದ್ದ. ಅವನು ನಿನ್ ಹೆಸರನ್ನೇ ಕಿರ್ಚ್ಕೋತಾ ನಿಂತಿದ್ದ. ನನ್ನ ಹೆಸರು ಕಿರ್ಚ್ಕೋತಾ ಇದ್ನಾ? ಹೌದು. ನಿಜವಾಗ್ಲೂ ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ, ಸ್ವಲ್ಪ ಹೊತ್ತಾದ್ಮೇಲೆ ಇವ್ರ ಹತ್ರ ಮಾತಾಡೋಣ. ಯಾವಾಗ ಹೇಳ್ತೀಯಾ? ನನಗ್ ಇವಾಗ್ಲೇ ಹೇಳ್ಬೇಕು. ಚಂದು, ನಿನಗ ಮನುಷ್ಯ ಬಾಳುನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳಿದ್ದ ಅಲ್ವಾ? ಮತ್ತೆ ಆ ಬಾಳುಗೆ ನೀನ್ ಯಾಕೆ ಹೋಗು ಅಂತ ಹೇಳಿಲ್ಲ ಇನ್ನೂನು? ಮತ್ತ ಆ ಬಾಳು ಇಂದಾಗಿ ನಮ್ ಮನೆ ಮುಂದ್ ಯಾರ್ಯಾರೋ ಬಂದ್ ಮಾತಾಡ್ತಾ ನಿಂತ್ಕೋತಾರೆ.